ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೆಂಗಸರ ಬಗ್ಗೆ ತಪ್ಪು ತಿಳಿವಳಿಕೆ ಬೇಡ. 70ರಲ್ಲೂ ಅವಳಿಗೆ ಲೈಂಗಿಕ ಆಸಕ್ತಿ ಜೀವಂತವಾಗಿರಬಹುದು. ಹೌದು ಸ್ನೇಹಿತರೆ, ಹೆಂಗಸರಿಗೆ ಆ ವಿಚಾರದಲ್ಲಿ ಕೊಂಚ ಸಂಕೋಚ ಹೆಚ್ಚು. ಹೀಗಾಗಿ ನಿರಾಸಕ್ತಿ ತೋರಿಸುತ್ತಿರುತ್ತಾರೆ. ಆದರೆ ನಿಜವಾಗಿಯೂ ಹೆಂಗಸರಿಗೆ ಲೈಂಗಿಕತೆಯ ಮೇಲಿನ ಇಂಟರೆಸ್ಟ್ ಕಡಿಮೆ ಆಗೋದು ಯಾವಾಗ ಗೊತ್ತಾ? ಹಾಗಿದ್ರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹೆಂಗಸರ ಭಾವನೆ ಅರ್ಥ ಮಾಡಿಕೊಳ್ಳಿ. ಹೆಂಗಸರ ಬಗ್ಗೆ ಹೆಚ್ಚಿನ ಗಂಡಸರಿಗೆ ಪೂರ್ವಾಗ್ರಹ ಹೆಚ್ಚು. ಹೆಣ್ಮಕ್ಕಳು ಒಂದು ಹಂತದ ನಂತರ ಲೈಂಗಿಕ ಆಸಕ್ತಿ ಕಳೆದುಕೊಂಡು ಬಿಡುತ್ತಾರೆ ಅಂತ ಬಹಳ ಮಂದಿ ತಿಳಿದುಕೊಂಡು ಅವರ ಆಸಕ್ತಿ ಕಡೆ ಹೆಚ್ಚಿನ ಗಮನ ನೀಡೋದಿಲ್ಲ. ಆದರೆ ನಿಜವಾಗಿಯೂ ಹೆಣ್ಮಕ್ಕಳು ತಮ್ಮ 70ನೇ ವಯಸ್ಸಿನವರೆಗೂ ಲೈಂಗಿಕತೆ ಬಗ್ಗೆ ಆಕ್ಟಿವ್ ಆಗಿ ಇರಬಲ್ಲರು ಅಂತ ಹೇಳಲಾಗಿದೆ. ಹೆಂಗಸರಿಗೆ ಗಂಡಸರಿಗಿಂತ ಸ್ವಲ್ಪ ಹೆಚ್ಚೇ ಲೈಂಗಿಕ ವಾಂಛೆ ಇರಬಲ್ಲದು ಅಂತೆ. ಇದನ್ನು ಅಮೆರಿಕಾದ ವೈದ್ಯರು ಈ ಕುರಿತು ಸಂಶೋಧನೆ ಮಾಡಿ ತಿಳಿಸಿದ್ದಾರೆ. ಆದರೆ ಎಲ್ಲೆಲ್ಲೂ ಅಡ್ವಾಂಟೇಜ್ ತಗೊಳ್ಳೋದು ಗಂಡಸಿನ ಗುಣವಾಗಿದೆ. ಪ್ರಕೃತಿಯು ಈ ವಿಚಾರದಲ್ಲಿ ಆತನ ಪರವಾಗಿರಬಹುದೇನೋ? ಯಾಕೆಂದರೆ ಹೆರಿಗೆ, ಪೀರಿಯಡ್ಸ್, ಮೆನೋಪಾಸ್ನಂಥ ಯಾವ ನೋವುಗಳೂ ಪುರುಷನಿಗೆ ಇಲ್ಲ. ಹಾಗಂತ ಹೆಚ್ಚಿನ ಹೆಣ್ಣುಮಕ್ಕಳು ಇದನ್ನೇನೂ ಶಾಪ ಅಂತ ತಗೊಂಡಿಲ್ಲ. ಆದರೆ ಇಂಥ ದೈಹಿಕ ಸ್ಥಿತಿಗಳು ಅವರನ್ನು ಕಟ್ಟಿ ಹಾಕೋದು ಜಾಸ್ತಿ. ಅದು ಏನೇ ಇರಲಿ, ಹೆಣ್ಣಿನ ಪ್ರಕೃತಿಯೇ ಗಂಡಿಗಿಂತ ಹೆಚ್ಚಿನ ಜವಾಬ್ದಾರಿಯನ್ನು ಹೆಣ್ಣಿಗೆ ಹೊರಿಸಿಬಿಟ್ಟಿದೆ. ಮಗವನ್ನು ಹೊಟ್ಟೆಯಲ್ಲಿ ಹೆರುವ ಕೆಲಸವೇ ಅವಳನ್ನು ಜವಾಬ್ದಾರಿಯುತಳನ್ನಾಗಿ ಮಾಡುತ್ತದೆ. ಹೀಗಾಗಿ ಅವಳಿಗೆ ಈ ಜವಾಬ್ದಾರಿ ಅತಿಯಾದಾಗ ಲೈಂಗಿಕ ಆಸಕ್ತಿ ಕಡೆ ಗಮನ ಕಡಿಮೆ ಆಗುತ್ತದೆ. ಯಾಕೆಂದರೆ ಹೊಣೆಗಾರಿಕೆಗೆ ಆಕೆ ಹೆಚ್ಚಿನ ಆದ್ಯತೆ ಕೊಡಬಹುದು. ಇದನ್ನು ಎಷ್ಟೋ ಗಂಡಸರು ಅವಳ ಲೈಂಗಿಕ ನಿರಾಸಕ್ತಿ ಅಂತ ತಪ್ಪು ಅರ್ಥ ಮಾಡಿಕೊಂಡಿರುತ್ತಾರೆ. ಸ್ನೇಹಿತರೆ, ಮಗುವನ್ನು ಹೆರುವ ಕೆಲಸವನ್ನು ಹೆಂಗಸು ಮಾಡದೆ ವಿಧಿಯಿಲ್ಲ. ಹೀಗಿದ್ದಾಗ ಮಗುವನ್ನು ಬೆಳೆಸುವ ಕೆಲಸವನ್ನಾದರೂ ಗಂಡಸರು ಹೊತ್ತುಕೊಂಡರೆ ಅವಳ ಲೈಂಗಿಕ ಬದುಕಿನ ಆಸಕ್ತಿ ಇನ್ನಷ್ಟು ಜೀವಂತ ಇರಹುದೇನೋ ಅಂತ ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ಇದೀಗ ಮೆನೋಪಾಸ್ ವಿಚಾರಕ್ಕೆ ಬರೋಣ. ಎಷ್ಟೋ ಮಂದಿ ಅಂದುಕೊಂಡಿರ್ತಾರೆ, ಮೆನೋಪಾಸ್ ನಂತರ ಹೆಣ್ಣಿಗೆ ಲೈಂಗಿಕ ಆಸಕ್ತಿ ಇರೋದಿಲ್ಲ ಅಂತ. ಅದು ಸಂಪೂರ್ಣ ತಪ್ಪು ಅಂತ ಅಧ್ಯಯನವೊಂದು ಹೇಳುತ್ತೆ. ಆದ್ರೂ ಸಹ ಈ ಮಾತನ್ನು ಸಂಪೂರ್ಣವಾಗಿ ತೆಗೆದು ಹಾಕೋಕ್ಕೆ ಬರೋದಿಲ್ಲ. ಅಲ್ಲಗಳೆಯಲಾಗದು ಅನ್ನುವ ಮಾತು ಸಹ ಇದೆ. ಏಕೆಂದರೆ ಲೈಂಗಿಕ ವಾಂಛೆ ಹುಟ್ಟುವುದರ ಹಿಂದಿನ ಕಾರಣ ಸಂತಾನೋತ್ಪತ್ತಿ. ಮೆನೋಪಾಸ್ ಅಂದರೆ ಹೆಣ್ಣಿನ ಸಂತಾನೋತ್ಪತ್ತಿ ಸಾಮರ್ಥ್ಯ ಸಂಪೂರ್ಣ ನಿಂತು ಹೋಗುವುದು. ಹೀಗಾಗಿ ಆ ಹೊತ್ತಿನಲ್ಲಿ ಪ್ರಕೃತಿ ಸಹಜವಾಗಿಯೇ ಹೆಣ್ಣಿನ ಲೈಂಗಿಕ ಆಸಕ್ತಿಯೂ ಕಡಿಮೆ ಆಗುತ್ತದೆ ಎಂಬ ಮಾತಿದೆ. ಜೊತೆಗೆ ಈ ಹೊತ್ತಿಗೆ ಲ್ಯೂಬ್ರಿಗೇಷನ್ ಸಹ ಕಡಿಮೆ ಆಗುತ್ತೆ. ಹೀಗಾಗಿ ಲೈಂಗಿಕತೆ ಸಮಯದಲ್ಲಿ ನೋವು ಉಂಟಾಗಬಹುದು. ಕೊನೆಯ ತನಕ ಮುಂದುವರೆಸಲು ಸಾಧ್ಯವಾಗದೆ ಹೋಗಬಹುದು. ಸ್ನೇಹಿತರೆ, ಇಷ್ಟೆಲ್ಲಾ ಬೆಳವಣಿಗೆ ನಡುವೆ ಅಧ್ಯಯನವೊಂದು 70ರಲ್ಲೂ ಹೆಣ್ಣು ಲೈಂಗಿಕತೆಯಲ್ಲಿ ಆಕ್ಟಿವ್ ಆಗಿ ಇರಬಲ್ಲಳು ಎಂದು ತಿಳಿಸಿದೆ. ಅದು ಹೇಗೆ ಸಾಧ್ಯ ಎನ್ನುವವರಿಗೆ ಅದು ಸಾಧ್ಯವಿದೆ ಅಂತ ಸಾಬೀತು ಮಾಡಿ ತೋರಿಸಿದವರೂ ಇದ್ದಾರೆ. ಹಾಗಾಗಿ ಅಪನಂಬಿಕೆಗಳಿದ್ದರೂ ಇದನ್ನು ಒಪ್ಪದೇ ವಿಧಿಯಿಲ್ಲ ಎನ್ನುತ್ತಾರೆ ತಜ್ಞರು.